ಸ್ನೇಹಿತರೆ, ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ನ ನಾವು ಹೈಡ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ಅಂದ್ರೆ ಕೆಲವು ಜನರಿಂದ ಮಾತ್ರ ಹೈಡ್ ಮಾಡೋದು ಹೇಗೆ, ಅಥವಾ ಎಲ್ಲರಿಂದನೂ ಕೂಡ ಯಾರು ಕೂಡ ನೋಡಬಾರ್ದು ಅಂತ ಹೈಡ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅಂದ್ರೆ ನಮಗೆ ಬೇಡವಾದವರು ಮಾತ್ರ ನೋಡಬಾರ್ದು, ಮತ್ತೆ ನಮಗೆ ಕೆಲವೊಂದು ಉಳಿದವರೆಲ್ಲ ನೋಡಿದ್ರು ಓಕೆ ಅಂತ ಇದ್ರು ಅದನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಕೆಲವು ಜನರಿಗೆ ಮಾತ್ರ ಕಾಣಬೇಕು, ಆ ರೀತಿನೂ ಕೂಡ ನಾವು ಸೆಟ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ನಾನು ಯಾವ ರೀತಿ ಅವುಗಳನ್ನ ಪ್ರೈವಸಿ ಸೆಟ್ಟಿಂಗ್ಸ್ ನಲ್ಲಿ ನಾನು ಯಾವ ರೀತಿ ಕೆಲವೊಂದಿಷ್ಟು ಜನರಿಂದ ಮಾತ್ರ ಹೈಡ್ ಮಾಡೋದು ಹೇಗೆ, ಅಥವಾ ಕೆಲವು ಜನರಿಗೆ ಮಾತ್ರ ಕಾಣುವ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾವು ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನನ್ನ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೋತೀನಿ. ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತೆ, 3 ಗೆರೆಗಳಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಸೆಂಟರ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಪರ್ಸನಲ್ ಡೀಟೇಲ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ಡೇ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬರ್ತ್ಡೇ ಅಂತ ಇಲ್ಲಿ ನಮ್ಮ ಬರ್ತ್ಡೇ ಇಲ್ಲಿ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಹೂ ಕ್ಯಾನ್ ಸಿ ಯುವರ್ ಬರ್ತ್ಡೇ ಆನ್ ಇನ್ಸ್ಟಾಗ್ರಾಮ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಚೇಂಜ್ ವಿಸಿಬಿಲಿಟಿ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ನೋಡಿ ಚೇಂಜ್ ವಿಸಿಬಿಲಿಟಿ ಅಂತ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇದರ ಬಗ್ಗೆ ಸೆಟ್ಟಿಂಗ್ಸ್ಗಳು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಾನು ಮೇಲ್ಗಡೆ ಆಲ್ರೆಡಿ ನೋ ಅಂತ ಸೆಟ್ ಮಾಡಿದ್ದೀನಿ, ಅಂದ್ರೆ ಯಾರು ಕೂಡ ನೋಡಬಾರ್ದು ಅಂತ ಸೆಟ್ ಮಾಡಿದ್ದೀನಿ. ಇಲ್ಲಿ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅಂತ ನೀವು ಸೆಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ ಲಿಸ್ಟ್ ನಲ್ಲಿ ನಿಮಗೆ ಕೆಲವು ಜನರಿಗೆ ಮಾತ್ರ ಆಡ್ ಮಾಡಿಬಿಟ್ಟು ಅಲ್ಲಿ ಕೂಡ ನೀವು ಅವ್ರಿಗೆ ಮಾತ್ರ ನೋಡೋ ಹಾಗೆ ಇಟ್ಕೋಬಹುದು. ನಂತರದಲ್ಲಿ ಫಾಲೋವರ್ಸ್ ಇವು ಫಾಲೋ ಬ್ಯಾಕ್, ಅಂದ್ರೆ ನೀವು ಯಾರನ್ನ ಫಾಲೋ ಮಾಡಿದ್ರೆ ಅವರು ಮತ್ತೆ ನಿಮ್ಮನ್ನ ಯಾರು ಫಾಲೋ ಮಾಡಿದ್ರೆ ಅವರು ಮಾತ್ರ ನೋಡ್ಬೇಕು ಅಂದ್ರೆ ಈ ಒಂದು ಕೆಳಗಡೆ ಇರುವಂತ ಸೆಟ್ಟಿಂಗ್ಸ್ ನ ನೀವು ಸೆಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅಂತ ಸೆಟ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಿಮ್ಮ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕಾಣುತ್ತೆ ನೋಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಚೇಂಜ್ ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ, ನೋಡಬಹುದು ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅನ್ನೋದು ಆಕ್ಟಿವೇಟ್ ಆಗಿದೆ. ನಂತರದಲ್ಲಿ ನೀವು ಕೆಳಗಡೆ ಏನು ಆಪ್ಷನ್ ಇದೆ, ನೀವು ನಿಮ್ಮ ಫಾಲೋವರ್ಸ್ಗಳು ಹಾಗೂ ನೀವು ಯಾರನ್ನ ಫಾಲೋ ಮಾಡಿದ್ರೆ ಅವರು ಮಾತ್ರ ನೋಡೋ ಹಾಗೆ ಕೂಡ ಇಟ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.